ನಮಸ್ಕಾರ. ಬೇಸಿಗೆ ಬಂತು ಅಂದ್ರೆ ಹೈನುಗಾರಿಕೆಯಲ್ಲಿ ಟೆನ್ಷನ್ ಶುರು ಅಲ್ವಾ? ಬಿಸಿಲು ಹೆಚ್ಚಾದಾಗ ಹಸುಗಳು ಉಸಿರಾಡೋಕೆ ಕಷ್ಟಪಡೋದನ್ನ ನೋಡಿದಿವಿ. ಸರಿಯಾದ ನಿರ್ವಹಣೆ ಇಲ್ಲದಿದ್ರೆ ಸಂತಾನೋತ್ಪತ್ತಿ ಸಮಸ್ಯೆಗಳು ಶುರುವಾಗ್ತವೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಾಲಿನ ಇಳುವರಿಯಲ್ಲಿ 20-30% ಭಾರೀ ಕುಸಿತ ಉಂಟಾಗ್ತದೆ. ಇದು ನೇರವಾಗಿ ಫಾರ್ಮ್ನ ಆದಾಯಕ್ಕೆ ಪೆಟ್ಟು. ಅದಕ್ಕಾಗಿಯೇ ಇಂದು ಈ ವಿಶೇಷ ವಿಶ್ಲೇಷಣೆಯಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳನ್ನು ರಕ್ಷಿಸುವ ಒಂದು ಸುಧಾರಿತ ಮತ್ತು ಸಂಪೂರ್ಣ ಪ್ರಾಯೋಗಿಕ ಮಾರ್ಗದರ್ಶನವನ್ನು ನೋಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸಲು ಒಂದು ವ್ಯವಸ್ಥಿತವಾದ ಯೋಜನೆ ಬೇಕೇ ಬೇಕು. ಹಸುಗಳನ್ನು ರಕ್ಷಿಸಲು ಮತ್ತು ಹಾಲಿನ ಉತ್ಪಾದನೆ ಕಾಯ್ದುಕೊಳ್ಳಲು 5 ಮುಖ್ಯ ಹೆಜ್ಜೆಗಳನ್ನು ನಾವಿಲ್ಲಿ ನೋಡಲಿದ್ದೇವೆ. ಹೀಟ್ ಸ್ಟ್ರೆಸ್ ಪತ್ತೆ, ಕೂಲಿಂಗ್, ನೀರಿನ ನಿರ್ವಹಣೆ, ಆಹಾರ ಮತ್ತು ದೈನಂದಿನ ದಿನಚರ್ಯ. ಇವು ಬರೀ ಸಲಹೆಗಳಲ್ಲ, ನಷ್ಟ ತಡೆಯೋ ಪಕ್ಕಾ ಪ್ಲಾನ್ಗಳು. ನಮ್ಮ ಮೊದಲನೇ ವಿಭಾಗ ಬೇಸಿಗೆಯ ಹೀಟ್ ಸ್ಟ್ರೆಸ್ ಅಥವಾ ತಾಪಮಾನದ ಒತ್ತಡವನ್ನು ಸರಿಯಾಗಿ ಗುರುತಿಸುವುದು. ಹಸುಗಳ ಆರೋಗ್ಯಕ್ಕೆ ದೊಡ್ಡ ಹಾನಿಯಾಗುವ ಮುನ್ನವೇ ಆರಂಭಿಕ ಎಚ್ಚರಿಕೆ ವಹಿಸುವುದು ತುಂಬಾನೇ ನಿರ್ಣಾಯಕ ಹೆಜ್ಜೆ. ಇಲ್ಲಿ ನಾವು ನೆನ್ಪಿಡಬೇಕಾದ ಮ್ಯಾಜಿಕ್ ನಂಬರ್ ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್. ಹೌದು, ವಾತಾವರಣದ ತಾಪಮಾನ 25 ಡಿಗ್ರಿ ದಾಟಿದ ತಕ್ಷಣ ಹಸುಗಳಿಗೆ ಟೆನ್ಷನ್ ಶುರುವಾಗುತ್ತೆ. ಯಾಕಂದ್ರೆ ಅವುಗಳ ಚರ್ಮ ದಪ್ಪ, ಜೊತೆಗೆ ಜೀರ್ಣಕ್ರಿಯೆಯಿಂದಲೂ ಒಳಗೆ ಸಾಕಷ್ಟು ಶಾಖ ಉತ್ಪತ್ತಿ ಆಗ್ತಿರ್ತದೆ. ಹಾಗಾಗಿ ಈ ತಾಪಮಾನದ ಗಡಿ ದಾಟಿದ ತಕ್ಷಣ ಫಾರ್ಮ್ ಮ್ಯಾನೇಜರ್ಗಳು ಎಚ್ಚರ ಆಗ್ಲೇಬೇಕು. ಒಮ್ಮೆ ಈ ವ್ಯತ್ಯಾಸವನ್ನ ಗಮನಿಸಿ. ಸಾಮಾನ್ಯವಾಗಿ ಆರೋಗ್ಯವಂತ ಹಸುವಿನ ಉಸಿರಾಟ ನಿಮಿಷಕ್ಕೆ 20-30 ಬಾರಿ ಇರುತ್ತೆ. ದೇಹದ ಟೆಂಪರೇಚರ್ 38.5 ಡಿಗ್ರಿ ಇರುತ್ತೆ. ಆದರೆ ಬಿಸಿಲಿನ ಜೊಳಕ್ಕೆ ಸಿಲುಕಿದಾಗ ಉಸಿರಾಟದ ವೇಗ 60ರ ಗಡಿ ದಾಟುತ್ತೆ. ಟೆಂಪರೇಚರ್ 40 ಡಿಗ್ರಿ ತಲುಪುತ್ತೆ. ಇದು ತೀವ್ರ ಅಪಾಯದ ಮುನ್ಸೂಚನೆ. ಹೀಗಾದಾಗ ಒಂದೇ ಸೆಕೆಂಡ್ ಯೋಚಿಸದೆ ಹಸುವನ್ನ ನೆರಳಿಗೆ ತಂದು ಮೈಮೇಲೆ ನೀರು ಸಿಂಪಡಿಸಲೇಬೇಕು. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಸ್ಮಾರ್ಟ್ ಕೊಟ್ಟಿಗೆ ಮತ್ತು ಕೂಲಿಂಗ್. ಕಠಿಣವಾದ ಬೇಸಿಗೆಯ ಬಿಸಿಲಿನಿಂದ ಹಸುಗಳನ್ನ ಕಾಪಾಡೋಕೆ ನಮ್ಮ ಕೊಟ್ಟಿಗೆನೇ ಮೊದಲ ರಕ್ಷಾ ಕವಚ. ಒಂದು ಪರ್ಫೆಕ್ಟ್ ಕೊಟ್ಟಿಗೆ ಹೇಗಿರ್ಬೇಕು ಗೊತ್ತಾ? ಕನಿಷ್ಠ 10-12 ಅಡಿ ಎತ್ತರ ಇರಲೇಬೇಕು. ಇಲ್ಲದಿದ್ರೆ ಬಿಸಿ ಗಾಳಿ ಹೊರಗೆ ಹೋಗಲ್ಲ. ಚಾವಣಿಗೆ ಇನ್ಸುಲೇಷನ್ ಇರಬೇಕು. ನಿರಂತರವಾಗಿ ಗಾಳಿಯಾಡಲು ಫ್ಯಾನ್ ಅಥವಾ ಫಾಗರ್ ಇರಬೇಕು. ಜೊತೆಗೆ ದಿನಕ್ಕೆ 2-3 ಬಾರಿ ಕೊಟ್ಟಿಗೆಯಲ್ಲಿ ನೀರು ಸಿಂಪಡಿಸೋದು. ಇವೆಲ್ಲ ಆಪ್ಷನ್ ಅಲ್ಲ, ಕಡ್ಡಾಯವಾಗಿ ಮಾಡಬೇಕಾದ ಕೆಲಸ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಫಾರ್ಮ್ ಒಳಗಡೆ ನ್ಯಾಚುರಲ್ ಎಸಿ ಎಫೆಕ್ಟ್ ತರೋದು. ಗಾಳಿ ಬರೋ ಕಡೆ ಒದ್ದೆ ಗೋಣಿ ಚೀಲಗಳನ್ನ ನೇತಾಕೋದು, ಚಾವಣಿಗೆ ಬಿಳಿ ಬಣ್ಣ ಬಳಿಯೋದು ಅಥವಾ ನೆಲದ ಮೇಲೆ ಮರಳಿನ ಹಾಸು ಮಾಡೋದ್ರಿಂದ ಶಾಖವನ್ನ ಅದ್ಭುತವಾಗಿ ಕಡಿಮೆ ಮಾಡ್ಬೋದು. ಸುತ್ತಮುತ್ತ ಮರಗಳನ್ನ ಬೆಳೆಸಿದ್ರೆ ಅಂತೂ ಅದು ಶಾಶ್ವತವಾದ ಪರಿಹಾರ. ಬನ್ನಿ ಈಗ ಮೂರನೇ ವಿಭಾಗ ಅಂದ್ರೆ ಸುಧಾರಿತ ನೀರಿನ ನಿರ್ವಹಣೆ ಬಗ್ಗೆ ನೋಡೋಣ. ಡಿಹೈಡ್ರೇಷನ್ ತಪ್ಪಿಸಲು ಹಸುಗಳಿಗೆ ಪ್ರತಿದಿನ ಬರೋಬ್ಬರಿ 80-100 ಲೀಟರ್ ತಂಪಾದ ಶುದ್ಧ ನೀರು ಬೇಕೇ ಬೇಕು. ಕುಡಿಯೋ ನೀರು ಕೊಡೋದ್ರಲ್ಲೂ ಒಂದು ಅದ್ಭುತವಾದ ಸ್ಮಾರ್ಟ್ ಟ್ರಿಕ್ ಇದೆ. ಬೆಳಗ್ಗೆ 20-30 ಲೀಟರ್, ಮಧ್ಯಾಹ್ನ 20-30 ಲೀಟರ್ ಮತ್ತು ಅತಿ ಹೆಚ್ಚು ಅಂದ್ರೆ ಸಂಜೆ 30-40 ಲೀಟರ್ ನೀರು ಕೊಡಬೇಕು. ಹೀಗೆ ವಿಂಗಡಿಸಿಕೊಟ್ರೆ ದೇಹ ದಿನವಿಡೀ ಗರಿಷ್ಠ ಮಟ್ಟದಲ್ಲಿ ಹೈಡ್ರೇಟ್ ಆಗಿರುತ್ತೆ. ಬಿಸಿಲು ವಿಪರೀತ ಆದಾಗ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಈ ಎಲೆಕ್ಟ್ರೋಲೈಟ್ ಫಾರ್ಮುಲಾ ಟ್ರೈ ಮಾಡಿ. 20 ಲೀಟರ್ ನೀರಿಗೆ 50 ಗ್ರಾಂ ಉಪ್ಪು ಮತ್ತು 200 ಗ್ರಾಂ ಬೆಲ್ಲ ಸೇರಿಸಿ. ಇದನ್ನ ವಾರಕ್ಕೆ 2-3 ಬಾರಿ ಕೊಟ್ರೆ ಸಾಕು. ಹಸುಗಳಿಗೆ ಕಳೆದುಕೊಂಡ ಮಿನರಲ್ಸ್ ಜೊತೆಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಬಳಲಿಕೆ ಸಂಪೂರ್ಣ ದೂರ. ಮುಂದಿನ ವಿಭಾಗ ಬೇಸಿಗೆಯ ಮೇವು ಮತ್ತು ಆಹಾರ. ನಾವು ಮೊದಲೇ ಹೇಳಿದ ಹಾಗೆ ಆಹಾರ ಜೀರ್ಣ ಆಗುವಾಗಲೂ ದೇಹದಲ್ಲಿ ಸಾಕಷ್ಟು ಶಾಖ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ರೇಷನ್ ಪ್ಲಾನ್ ಮಾಡೋದು ಒಂದು ಕರಾರುವಕ್ಕಾದ ವಿಜ್ಞಾನವೇ ಸರಿ. ಈ ಆಹಾರದ ಚಾರ್ಟನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ನೇಪಿಯರ್, ಮೆಕ್ಕೆಜೋಳದಂಥ ಹಸಿರು ಮೇವಿಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ಅತಿಯಾಗಿ ಆಹಾರ ಕೊಡೋದನ್ನ ಕಂಪ್ಲೀಟಾಗಿ ನಿಲ್ಲಿಸಬೇಕು. ಬೆಳಗ್ಗೆ 5-7 ಗಂಟೆ ಒಳಗೆ ಮತ್ತು ಸಂಜೆ 6-8 ಸಮಯದಲ್ಲಿ ಮಾತ್ರ ಸರಿಯಾದ ಪ್ರಮಾಣದ ಆಹಾರ ಕೊಡಬೇಕು. ಇನ್ನು ಕೆಲವು ಸ್ಪೆಷಲ್ ಡಯಟ್ ಟ್ರಿಕ್ಸ್ ನೋಡಿ. ಒಣಮೇವಿಗೆ ಸ್ವಲ್ಪ ನೀರು ಬೆರೆಸಿ ವೆಟ್ ಫೀಡಿಂಗ್ ಮಾಡಿದ್ರೆ ಜೀರ್ಣಕ್ರಿಯೆ ಸುಲಭ ಆಗುತ್ತೆ. ಹಾಗೆ ಬಫರ್ ಫೀಡಿಂಗ್ ಅಂದ್ರೆ ಸೋಡಿಯಂ ಬೈಕಾರ್ಬನೇಟ್ ಕೊಡೋದ್ರಿಂದ ಹೊಟ್ಟೆಯಲ್ಲಿನ ಅಸಿಡಿಟಿ ಕಡಿಮೆ ಆಗುತ್ತೆ. ಈಸ್ಟ್ ಕಲ್ಚರ್, ಅಜೋಲಾ ಕೂಡ ತುಂಬಾ ಒಳ್ಳೆಯದು. ಅಂದಹಾಗೆ 1 ಎಕರೆ ಜಾಗದಲ್ಲಿ ನಿರಂತರವಾಗಿ ನೇಪಿಯರ್ ಹುಲ್ಲು ಬೆಳೆದ್ರೆ 4-5 ಹಸುಗಳನ್ನ ಆರಾಮಾಗಿ ನಿರ್ವಹಣೆ ಮಾಡಬಹುದು. ಇದೊಂದು ಅತ್ಯಮೂಲ್ಯವಾದ ಗೌಪ್ಯ ಸಲಹೆ ಕೇಳಿ. ಆಹಾರ ಕೊಡೋ ಟೈಮನ್ನೇ ಚೇಂಜ್ ಮಾಡೋದು. ಹಗಲಿನ ಬಿಸಿಲಿನಲ್ಲಿ ಹಸುಗಳಿಗೆ ಮೇವು ತಿನ್ನೋಕೆ ಮೂಡಿರಲ್ಲ. ಅದೇ ರಾತ್ರಿಯ ತಂಪಾದ ವೇಳೆಯಲ್ಲಿ ಬಹುಪಾಲು ಆಹಾರವನ್ನು ಕೊಡಿ.
ಹಸುಗಳು ಖುಷಿಯಾಗಿ ತಿನ್ನುತ್ತವೆ. ಜೊತೆಗೆ ಆ ಹಾಲಿನ ಇಳುವರಿಯಲ್ಲಿ ಆಗುವ ಕುಸಿತವನ್ನು ತಡೆಯಲು ಇದೊಂದು ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತೆ. ರಕ್ಷಣಾ ತಂತ್ರಗಳನ್ನ ಸ್ವಲ್ಪ ಹೊತ್ತು ಬದಿಗಿಟ್ಟು ತುರ್ತು ಹೀಟ್ ಸ್ಟ್ರೋಕ್ ಚಿಕಿತ್ಸೆ ಬಗ್ಗೆ ಮಾತಾಡೋಣ. ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದರೂ ಕೆಲವೊಮ್ಮೆ ಅಪಾಯ ಎದುರಾದಾಗ ತ್ವರಿತ ಮಧ್ಯಸ್ಥಿಕೆ ಮಾತ್ರ ಜೀವ ಉಳಿಸಬಲ್ಲದು. ಹಸು ಬಾಯಿ ತೆರೆದುಕೊಂಡು ಒದ್ದಾಡ್ತಾ ಉಸಿರಾಡ್ತಿದ್ರೆ, ಕದಲ್ದೇ ನಿಂತಿದ್ರೆ ಅಥವಾ ಸುಸ್ತಾಗಿ ಕುಸಿದು ಬಿದ್ಬಿಟ್ರೆ ಅದು ತೀವ್ರವಾದ ಹೀಟ್ ಸ್ಟ್ರೋಕ್ನ ಲಕ್ಷಣ. ಇಂಥ ಟೈಮಲ್ಲಿ ಒಂದು ಕ್ಷಣವೂ ತಡ ಮಾಡದೆ ತಕ್ಷಣವೇ ತಣ್ಣೀರು ಸಿಂಪಡಿಸಿ ತಲೆಗೆ ಐಸ್ ಪ್ಯಾಕ್ ಇಟ್ಟು ಕೂಡ್ಲೇ ಪಶುವೈದ್ಯರಿಗೆ ಕರೆ ಮಾಡಬೇಕು. ಬನ್ನಿ ಈಗ 5ನೇ ಹಾಗೂ ಕೊನೆಯ ವಿಭಾಗಕ್ಕೆ ಹೋಗೋಣ. ಅತ್ಯುತ್ತಮ ದೈನಂದಿನ ದಿನಚರ್ಯ. ಇಷ್ಟೊತ್ತು ನಾವು ನೋಡಿದ ಎಲ್ಲಾ ಅಂಶಗಳನ್ನು ಸೇರಿಸಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದಾದ ಒಂದು ಪರ್ಫೆಕ್ಟ್ ಡೈಲಿ ರೂಟೀನನ್ನ ಈಗ ರೂಪಿಸೋಣ. ಪ್ರತಿಯೊಬ್ಬ ಫಾರ್ಮ್ ಮ್ಯಾನೇಜರ್ ಮರೆಯಲೇಬಾರದ ಗೋಲ್ಡನ್ ಫಾರ್ಮುಲಾ ಇದು. ತಂಪಾದ ದೇಹ ಅಂದ್ರೆ ಉತ್ತಮ ಜೀರ್ಣಕ್ರಿಯೆ, ಉತ್ತಮ ಜೀರ್ಣಕ್ರಿಯೆ ಅಂದ್ರೆ ಹೆಚ್ಚು ಹಾಲು. ಸಾಕಷ್ಟು ನೆರಳು, ಶುದ್ಧ ನೀರು, ಹಗುರವಾದ ಆಹಾರ ಮತ್ತು ಸರಿಯಾದ ಕೂಲಿಂಗ್ ವ್ಯವಸ್ಥೆಗಳೇ ಯಶಸ್ಸಿನ ಮೂಲಮಂತ್ರ. ಈ ನಿಖರವಾದ ಟೈಮ್ಲೈನ್ ಅನ್ನು ಅಳವಡಿಸಿಕೊಳ್ಳಿ. ಬೆಳಗ್ಗೆ 5ರಿಂದ 8 ಗಂಟೆ ಒಳಗೆ ಆಹಾರ, ನೀರು, ಸ್ವಚ್ಛತೆ ಮುಗಿಸಿ. ಮಧ್ಯಾಹ್ನ 12ರಿಂದ 3 ಗಂಟೆ ಉರಿ ಬಿಸಿಲಿನಲ್ಲಿ ಹಸುಗಳಿಗೆ ಕೇವಲ ರೆಸ್ಟ್ ಜೊತೆಗೆ ವಾಟರ್ ಸ್ಪ್ರೇ. ಸಂಜೆ 5ರಿಂದ 8ರವರೆಗೆ ಮುಖ್ಯ ಆಹಾರ ಕೊಟ್ಟು ಹಾಲು ಕರೆಯುವ ಕೆಲಸ ಮುಗಿಸಿ. ತಂಪಾದ ರಾತ್ರಿಯಲ್ಲಿ ಹಗುರವಾದ ಮೇವು, ಶುದ್ಧ ನೀರು ಒದಗಿಸಿ. ಈ ವ್ಯವಸ್ಥಿತ ರೂಟೀನ್ ಹಾಲಿನ ಇಳುವರಿಯನ್ನು ಖಚಿತವಾಗಿ ಕಾಪಾಡುತ್ತದೆ. ಈ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ಪ್ರಾಯೋಗಿಕವಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ ಇಲ್ಲಿದೆ. ಬೇರೆ ಬೇರೆ ಪ್ರದೇಶಗಳಲ್ಲಿನ ಫಾರ್ಮ್ ಮ್ಯಾನೇಜರ್ಗಳು ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಒದ್ದೆ ಮೇವು ಕೊಡೋಕಿಷ್ಟಪಡ್ತಾರಾ ಅಥವಾ ಒಣ ಮೇವನ್ನೇ ಕೊಡ್ತಾರಾ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ನಿಮ್ಮ ಫಾರ್ಮ್ನಲ್ಲಿ ಯಾವ ವಿಧಾನ ಬೆಸ್ಟ್ ಅನ್ನೋದನ್ನ ವಿಮರ್ಶೆ ಮಾಡಿಕೊಳ್ಳಿ. ಈ ಮಾಹಿತಿ ಖಂಡಿತ ಉಪಯುಕ್ತವಾಗಿದೆ ಅಂದುಕೊಳ್ಳುತ್ತೇವೆ.